ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಇವತ್ತು ಬಂದಿದ್ದೀವಿ ಕುದ್ರಗೋಡು ಅನ್ನೋ ಜಾಗಕ್ಕೆ. ಇವತ್ತೇನಕ್ಕೆ ಬಂದಿದ್ದೀನಿ ಅಂತ ನೀವಾಗಲೇ ತಮ್ಮನೆಲ್ಲಲ್ಲಿ ಕೂಡ ನೋಡಿರ್ತೀರ. ರಾಜು ದೇವಾಡಿಗ ಅವರು ಇಂಟರ್ವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ಸೊ ಅವರು ಇಲ್ಲೇ ಬರ್ತಿದ್ದಾರೆ. ನಮಸ್ತೆ ಸರ್. ತುಂಬ ದಿನದಿಂದ ಅವ್ರಿಗೆ ಕಾಲ್ ಮಾಡ್ತಾ ಇದ್ದೆ. ಇವತ್ತು ಅವ್ರು ಟೈಮ್ಸ್ ಕೊಟ್ಟು ನನಗೆ ಕರೆದಿದ್ದಾರೆ. ರಾಜು ದೇವಾಡಿಗ ಅವರು ಕಳೆದ 35 ವರ್ಷಗಳಿಂದ ಯಕ್ಷಗಾನದ ಸೇವೆ ಮಾಡ್ಕೊಂತ ಬಂದಿದ್ದಾರೆ. ಸೊ ಇವತ್ತು ನಾವು ಅವರ ಜೀವನ ಹೇಗಿದೆ, ನೀವೆಲ್ಲ ಯಕ್ಷಗಾನದ ರೂಪದಲ್ಲಿ ನೋಡಿರ್ತೀರಿ. ಅವ್ರನ್ನ ನಿಜ ರೂಪದಲ್ಲಿ ಯಾವ ತರ ಕಾಣಿಸ್ತಾರೆ ಅಂತ ಗೊತ್ತೇ ಆಗೋದಿಲ್ಲ. ಯಾಕಂದ್ರೆ ಯಕ್ಷಗಾನ ಬಣ್ಣನೇ ಆಗಿರುತ್ತೆ. ಅದು ಯಾರಿಗೂ ಯಾರು ಅಂತಾನೆ ಗೊತ್ತಾಗೋದಿಲ್ಲ. ಇದು ನಮ್ಮ ಮತ್ತೊಂದು ಪ್ರಯತ್ನ, ಒಬ್ಬ ಯಕ್ಷಗಾನ ಕಲಾವಿದರನ್ನ ತೋರಿಸುವಂತ ಪ್ರಯತ್ನ. ಸೊ ಇದೆಲ್ಲ ನಿಮ್ಗೆ ಈ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಅನ್ಸುತ್ತೆ. ಇವ್ರ ಜೀವನ ಮತ್ತೆ ಇವ್ರ ಮನೇನ ನೋಡ್ಕೊತಾ ಹೋಗೋಣ. ಸೊ ಬನ್ನಿ ಹೋಗೋಣ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ. ನಿಮ್ಮ ಮನೆಗೆ ಕರೆದಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಂಗೆ ನೀವು ಬಂದಿದ್ದೆ ನಮಗೆ ಸಂತೋಷ. ನೀವು ಇರೋ ಜಾಗದ ಬಗ್ಗೆ ಹೇಳಿದ್ರೆ? ಇಲ್ಲೇ ಇರೋದು. ಇದು ಕುದ್ರಕೋಡ್ ಅಂತ ಊರು. ಹೌದು. ಎಷ್ಟು ವರ್ಷದಿಂದ ಇಲ್ಲೇ ಇದ್ರೆ? ನಾನು ಹುಟ್ಟಿದ್ದೇ ಇಲ್ಲಿ. ಹುಟ್ಟಿದ್ದೇ ಇಲ್ಲಿ? ಇದು ನಿಮ್ಮ ಹುಟ್ಟಿದ ಮನೆನೇ? ಹೌದು. ನಿಮ್ಗೆ ಎಷ್ಟು ವರ್ಷ ಈಗ? ನಂಗೆ 47 ವರ್ಷ. ಓಕೆ. ನಿಮ್ಮನ್ನೆಲ್ಲ ತೋರಿಸ್ಬೋದಾ ನಮ್ಗೆ? ಖಂಡಿತ. ಈ ಕರು ಹೊರ ಕಟ್ಟಿದ್ದೀರಾ? ಅಲ್ಲೇ ಮೇಲಿಕ್ ಬಿಡುದು. ಮೇಲಿಕ್ ಬಿಡೋದು ಅಲ್ಲೇ? ಇದು ಕೊಟ್ಟಿಗೆಯಾ? ಕೊಟ್ಟಿಗೆ. ಮೊದ್ಲೆಲ್ಲ ಹೋರಿ ಇದ್ದಿದ್ದು. ಹಾ. ಹೂಟಿಗೆ ಹೂಡು ನೆಗರಲ್ಲಿ ಹೂಡುದು. ನಾನೇ ಹುಟ್ಟಿದ್ದೆ. ಎಂತ? ಹೋರಿ ಹುಟ್ಟದ? ಹಾ, ಅಲ್ಲಿತ್ತಲ್ಲ. ಹೌದು. ಓಕೆ. ಈಗ ಎಷ್ಟಿದ್ದು? ಈಗ ಹೋರಿನೆಲ್ಲ ಪಟಾಕಿ ಆಯ್ತು. ಹೋರಿ ಇಲ್ಲ ಈಗ? ದನ ಮಾತ್ರ ಈಗ. ಓಕೆ. ಈಗ ಮಿಷನ್ ಎಲ್ಲ. ಈಗೆಲ್ಲ ಇದ್ರಲ್ಲಿ ಹಾಲು ಎಲ್ಲ ಬರ್ತಲ್ಲ? ಹಾಲು ಕರೀತಾರೆ. ಹಾಲು ಎಷ್ಟು ಬರುತ್ತೆ? ಹಾಲು ಎಷ್ಟು ಹಾಲು ಕೊಡುತ್ತೆ? 12 ಲೀಟರ್ ಹಾಲು. ಡೈರಿಗೆಲ್ಲ ಕೊಡ್ತೀರಾ? ಸೊ ಅದೊಂದು ಆದಾಯ ಆಗುತ್ತೆ ನಿಮ್ಗೆ. ನಮ್ಮ 2ನೇ ಅಕ್ಕ. ಅವರು 3ನೇ. ನಮಸ್ತೆ. ಕಡೆಗೆ ಮತ್ತೊಬ್ರು ಕಳೆದ ವರ್ಷ ತೀರಿ ಹೋಗಿದ್ದಾರೆ. ಅವರು 4 ಟೋಟಲ್ 8 ಮಂದಿ ನಿಮ್ಮನೇಲಿ. ನಿಮ್ಮ ದೊಡ್ಡಮ್ಮನ ಜೊತೆಗೆ ನಾನು ಇರುದು. ನೋಡಿದ್ ನೆನಪ ಇಲ್ಲ ನನಗೆ. ಓಕೆ. ನಂಗೆ ದೊಡ್ಡಮ್ಮನೇ ಅಮ್ಮ. ದೊಡ್ಡಮ್ಮನೇ ನಿಮ್ಮನ್ನ? ದೊಡ್ಡಮ್ಮ ದೊಡ್ಡಪ್ಪ. ಅಂದ್ರೆ ನಿಮ್ಮ ತಂದೆ ತಾಯಿ ಬಗ್ಗೆ ನಿಮ್ಗೆ ಗೊತ್ತಿಲ್ಲ? ಗೊತ್ತೇ. ಅಪ್ಪನ ಗೊತ್ತುಂಟು, ಅಮ್ಮನ ನೋಡ್ಲಿಲ್ಲ ನೀವು? ನೋಡ್ಲೇ. ಇವರೇ ಅಲ್ಲ ನೀವು ಅಂದ್ರೆ ಇವರು ಚಿಕ್ಕವರಿದ್ದಾಗಿಂದ ನೀವೇ ನೋಡ್ಕೊಂಡಿಲ್ಲ? ನಮ್ಮಮ್ಮ ನಮ್ಮ ಅಕ್ಕ ಇದ್ರಲ್ಲ, ಹೋದ ವರ್ಷ ತೀರೋದ್ರಲ್ಲ, ನಾವೆಲ್ಲರೂ ನೋಡ್ಕೊಂಡು ನಮ್ಮ ಅಪ್ಪ ಅವಾಗಿಂದಾನು ಇಲ್ಲೇ ಇದ್ರಿ ನೀವೆಲ್ಲರೂ? ಎಲ್ಲರೂ ಇಲ್ಲೇ ಇದ್ದಾರೆ. ಅವನು ಅವನು ಅಮ್ಮ ತೀರಿ ಹೋದ್ರಂತ ಯಾರಿಗೂ ಇಲ್ಲ, ಅವನಿಗೂ ಇಲ್ಲ. ಅವನ್ ಏನೋ ಬುದ್ಧಿ ಬಂದ್ಮೇಲೆ ಅವನಿಗೆ ಗೊತ್ತಾಯ್ತೇನೋ ನನ್ನ ಅಮ್ಮ ಬೇರೆ ಇದ್ರು ಅಂತ. ಅಷ್ಟ ಈಗಳು ನಾವ್ ಮನೆಯವರೇ. ನಾವ್ ಒಟ್ಟಿಗೆ ನಾವೀಗ ನಮ್ಮ ಮನೆ ನಾವ್ 7 ಜನ ಇತ್ತ. ನಾವು 7 ಅನ್ನೋದಿಲ್ಲ, ನಾವ್ 8. 4 ಗಂಡು 4 ಹೆಣ್ಣು. ಈಗಷ್ಟೇ ಈಗೆಲ್ಲ ಶುರು ಆಯ್ತಲ್ಲ ಇದು ಆಧಾರ್ ಕಾರ್ಡ್, ತಂದೆ ಹೆಸರು, ಇದಕ್ಕೆ ಈಗ ಬೇರೆ. ಅವನಮ್ಮ ಬೇರೆ ಹೇಳ್ಬೇಕತ್ತಲ್ಲ. ಅದೇ ಹಾಗಾಗಿ ನೀವೆಲ್ಲ ಒಂದೇ ಮನೆಯಲ್ಲೇ ಇದ್ರೆ. ಇವ್ರು ಯಾವಾಗ ಯಕ್ಷಗಾನಕ್ಕೆಲ್ಲ ಹೋಗಿದ್ದು? ಅಯ್ಯೋ ದೇವ್ರೆ, ಅದೊಂದ್ ದೊಡ್ಡ ಕತೆ ಮಾರ್ರೆ. ಶಾಲೆಗೆ ಹೋಗುದಂದ್ರೆ 7ನೇ ಕ್ಲಾಸ್ ಕಲಿಕಿದ್ರೆ ಅವನು ಸುಮಾರು ಮೀಸೆ ಬರೋ ವಯಸ್ಸಾಯ್ತನು. ಒಂದ್ 15 ವರ್ಷದವರೆಗೆ ಅವ್ನ 7ನೇ ಕ್ಲಾಸ್ ಮುಗ್ಸೋಕ್ ಕಷ್ಟ ಆಯ್ತು. ಯಾಕಂದ್ರೆ ಶಾಲೆ ಇದೆ ಇಲ್ಲ ಅವನಿಗೆ, ಓದು ತಲೆ ಇಲ್ಲ. ಯಾವಾಗ್ಲೂ ಸರಿಂದ ಕಂಪ್ಲೀಟ್ ಬರೋದು. ನೀವು ಅಮ್ಮ ಇಲ್ಲ ಅಂತೇಳಿ ನೀವು ದೊಡ್ಡಪ್ಪ ಇದ್ ಮಾಡ್ರಿ, ಅವನಿಗೆ ಕೊಂಗಾಟ ಮಾಡಿರಿ, ಅವನು ಓದುದಿಲ್ಲ, ಈ ತರ ಎಲ್ಲ ಕಂಪ್ಲೀಟ್ ಯಾವಾಗೂ ಬರ್ತಾ ಇರೋದಾ. ಇವನ್ ತಲೆಯಲ್ಲಿ ಏನಿತ್ತು ಯಕ್ಷಗಾನ ಅಂತ.
ಇವನು ಅಲ್ಲ ಆಚೆ ಒಪ್ಪುದಿಲ್ಲ, ಈಚೆ ಒಪ್ಪುದ್ ಮೇಲೆ ಒಪ್ಪುದಿಲ್ಲ, ತೈ 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 ತೈಗೆ ಮನೆಯೆಲ್ಲ ಗುದ್ದಳ್ಸುದು, ಅಷ್ಟು ತಲೆ ಅವನಿಗೆ ಆಟದಿತ್ತು. ಅದು ಏನ್ ಮಾಡೋದು, ಓದು ವಿಷಯದಲ್ಲಿ ಅವ್ನ್ ಇಲ್ಲ, ಕಂಪ್ಲೀಟ್ ಅದಕ್ ಹೋದ ಅವ ಆಟಕ್ಕೆ, ಯಕ್ಷಗಾನ ತಲೆ ಹತ್ಕಂತ. ಮತ್ತೆ ಎಂತ ಮಾಡೋದು, ಅಷ್ಟ್ರೊಳಗೆ ಇವನ ಅಪ್ಪ ಬೇರೆ ಮದ್ವೆನೂ ಆಗಿರ, ಅವ್ರಿಗೂ ಮಕ್ಳಾಗಿತ್ತ. ಅದಕ್ಕೆ ಅವ್ರ ಅಮ್ಮ ಈ ಅಪ್ಪ ಬಂದಿರಲ್ಲ ಅಲ್ಲ ರಜಾ, ಅವ್ರ ಅಮ್ಮ ಬಂದಿದ್ರು, ಇವ್ರ ಚಿಕ್ಕಮ್ಮ. ನಮ್ಮಪ್ಪ ಹೋಗಿ ಅಲ್ಲಿ ಅಡ್ಮಿಷನ್ ಮಾಡಿ ಬಂದ್ರು. ಆಯ್ತಪ್ಪ, ಅಡ್ಮಿಷನ್ ಮಾಡಿ ಬಂದ್ರು. ಏನ್ ಮಾರುಕಟ್ಟೆ. ಅಲ್ಲಿಂದ ಅದು ಶುರು ಆಗಿದ್ದು. ಆಮೇಲೆ ಕೇಳ್ತೀನಿ ಅವ್ರ ಬಾಯಲ್ಲಿ ಇಷ್ಟು ನಾವು ನಮ್ಗೂ ಗೊತ್ತ. ಸಣ್ಣ ಮಗು ಇದ್ದಲ್ಲ, ಅಜ್ಜ ಇದ್ರ ನಮ್ಮ ಅಮ್ಮನಪ್ಪ, ಅವ್ರು ತುಂಬಾ ಇದು. ಅವಳು ಒಂದ್ ಚಿಕ್ಕವಳು, 1 ವರ್ಷ ಇವನ್ಕಿಂತ ಚಿಕ್ಕವಳು, ಲಾಸ್ಟ್ ಇದ್ಲಲ್ಲ ಅವಳು. ಅಯ್ಯಪ್ಪ, ಅವ್ರೊಂದು ಅಂದ್ರೆ ಮಕ್ಕಳು, ಇವ್ರಿಬ್ರು ಮಕ್ಳು ಅವ್ರಿಗೆ ಇದು ಹಿಂಗ, ಅವ್ರ ಮನೆ ಇಲ್ಲೇ ಇತ್ತು. ಅವ್ರು ಯಾವಾಗ್ಲೂ ಇಲ್ಲಿಗೆ ಬರುದು, ಅಲ್ಲೊಂದು ಹೋಗುದು. ಈ ಮೊಮ್ಮಗನಿಗೆ ಜೊತೆಗೆ ಅವಳಿದ್ಲಲ್ಲ, 1-2 ಪೇಪರ್ ಮೊಟ್ಟೆ ಅದೆಲ್ಲ ತಕೊಂಡ್ ಬಂದ, ಇವ್ರನ್ನ ಹೊಂಚ್ ಕಟ್ಕೊಂಡು ನಾವು ಬೆಳಿಗ್ಗೆ ನಾಷ್ಟನು ಇಲ್ಲೇ ಇಡತ್ತ ಬಂದನ. ಅಷ್ಟೇ ಪ್ರೀತಿ ಇದ್ದಿತ್ತು ಅಜ್ಜನ. ತೀರಿಯೋರ, ಆಗ ಅಪ್ಪ ತೀರಿಯೋರ, ಅವನಪ್ಪ ತೀರಿಯೋರ, ಏನೇನೋ ಆಯ್ತು ಇಷ್ಟುವರೆಗೆ. ಈಗ ಅವನದೊಂದ್ ಸಂಸಾರ, ಆತ ಯಕ್ಷಗಾನ ಇದ್ರಲ್ಲಿ ಇದ್ದ, ಜೀವನ ಮಾಡ್ಕೊಂಡ ಒಳ್ಳೆ ರೀತಿಯಾಗಿ ಇದ್ರು ಗಂಡ ಹೆಂಡತಿ ಮಕ್ಕಳು. ಹಾಗೇನಿದೆ. ನನ್ನ ಹೆಸರು ಹೇಮಾ. ಸಣ್ಣದಿರುವಾಗ ನಾನು ತಂದೆ ಮನೆಗೆ ಹೋಗ್ತಾ ಇದ್ದೆ, ಆವತ್ತು ಪರಿಚಯ ಆಯ್ತು. ಆವತ್ತಿಂದ ಪರಿಚಯ ಆಯ್ತು, ಅದು ಪ್ರೀತಿ ತಿರುಗ್ತು. ನಾವು ಸ್ವಲ್ಪ ರಿಲೇಷನ್ ದೂರಿಂದ. ಜೊತೆಗೆ ಬೆಳೆದಿದ್ದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದೇ ಊರಾ? ಇದೆ ಪಡುಕೋಣೆ. ನಮ್ ತಂದೆ ಮನೆ ಉಳ್ಳೂರು, ಇವ್ರ ದೊಡ್ಡಪ್ಪನ ಮನೆ ಉಳ್ಳೂರೇ, ಇಲ್ಲಿ ಹತ್ರನೇ. ಅಲ್ಲಿಂದ ಆಯ್ತು. ಹೌದು, ಇಷ್ಟಪಟ್ಟೆ ಮದುವೆ. ಮನೆಯವರ ಒಪ್ಪಿಗೆ ಇದ್ದಿತ್ತು, 2 ಕಡೆಯಿಂದ ಒಪ್ಪಿಗೆ ಇತ್ತು. ಆಮೇಲೆ ಮದುವೆ ಮಾಡಿ ಹೋಗ್ತಾ ಇತ್ತು. ಹೌದೌದು. ಇಲ್ಲ, ಹಿಂಗೆ ಏನೋ ಊರಾಗಿರುವರ್ನೇ ಆಗ್ಬೇಕಂತ ಒಂದ್ ಇಷ್ಟ ಇದ್ದಿತ್ತು, ಪರೂರಾಗಿದ್ದವ್ರನ್ನ ಇಷ್ಟ ಇಲ್ಲ ಆಯ್ತು. ಹಂಗಾಗಿ ಇವ್ರನ್ನ ಆಯ್ಕೆ ಮಾಡ್ಕೊಂಡೆ, ಅಡ್ಡಿಲ್ಲ, ತೊಂದ್ರೆ ಇಲ್ಲ. ಇಷ್ಟವರೆಗೆ ಇನ್ ಮುಂದೆ ಮದುವೆಯಾಗಿ 17-18 ವರ್ಷ ಆಯ್ತು. ಇಬ್ರು ಹೆಣ್ಮಕ್ಳು, ಒಬ್ಳು ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇದ್ದಾಳ, ಇಂಜಿನಿಯರ್ ಮಾಡ್ತಿದ್ದಾಳ. ಮತ್ತೊಬ್ಳು ಫಸ್ಟ್ PUC ಓದ್ತಿದ್ದ, ಡಿಗ್ರಿ ಓದ್ತಾ ಇದ್ದ, ಫಸ್ಟ್ ಡಿಗ್ರಿ. ಹೌದೌದು, ಎಲ್ಲಿ ಸಿಕ್ಕಿದ್ರು ಹಿಂಗೆ ರೋಡಾಗ ಹೋಗದಿದ್ರು ರಜನ್ ಹೆಂಡತಿ ಯಾಕೆ ಇತ್ತು ಹೌದಂತ ಇದೆ. ನಮ್ಮ ನೋಡಿ ಗುರ್ತ ಇರುದಿಲ್ಲ, ಆದ್ರೆ ಅವರಿಗೆ ನೋಡಿ ಗುರ್ತ ಇರುತ್ತಲ್ಲ. ಅವ್ರ ಮನೆ, ಅವ್ರ ವಾತಾವರಣ ಎಲ್ಲ ನೋಡಿದ್ವಿ. ಸೊ ಇವರ ಜೀವನದ ಪರಿಚಯ ನಾನು ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗೆ ನಿಮ್ಗೂ ಒಂದು ಪ್ರಯತ್ನ ಮಾಡಿಸಕ್ಕೆ, ಹಾಗೆ ನಿಮ್ಗೂ ಇವರ ಜೀವನದ ಬಗ್ಗೆ, ಇವ್ರ ಸ್ಥಳ ಎಲ್ಲಿದ್ದಾರೆ, ಯಾವ ತರ ಯಕ್ಷಗಾನಕ್ಕೆ ಬಂದ್ರು, ಇವ್ರು ಯಾವ ತರ ಎಲ್ಲ ತಯಾರಿ ತಗೊಂಡ್ರು ಯಕ್ಷಗಾನಕ್ಕೆ ಅನ್ನೋದು ತಿಳ್ಕೊಳಕ್ಕಂತೂ ನಂಗಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಹಾಗೆ ನಿಮ್ಗೂ ಎಕ್ಸೈಟೆಡ್ ಆಗಿರುತ್ತೀರಾ ಅಂತ ಅನ್ಕೊಂತೀನಿ. ಎಲ್ಲರಿಗೂ ಮತ್ತೊಮ್ಮೆ ವೆಲ್ಕಮ್. ಸರ್ ನಮಸ್ತೆ. ನಮಸ್ತೆ. ನಿಮ್ಮೊಂದು ಸಣ್ಣ ಪರಿಚಯ ಮಾಡ್ಕೊಡ್ರಾದ್ರೆ. ರಾಜು ದೇವಡಿಯ ಕುದುರ್ಕೋಡ್ ಅಂತ. ನಿಮ್ ತಂದೆ ತಾಯಿ ಹೆಸರು? ತಂದೆ ತಾಯಿ ಮೊದಲು ಅಮ್ಮನ ನೆನಪಿಲ್ಲ, ಚಿಕ್ಕೈದೇವರು ಅಂತ ತಂದೆ. ಅಮ್ಮನ ಹೆಸರು ಇದ್ರು ಎಷ್ಟು ಇದು ಗೊತ್ತೇ ಇಲ್ಲ ನನಗೆ, ಯಾಕಂದ್ರೆ ದೊಡ್ಡಮ್ಮನ ಜೊತೆಗೆ ಬೆಳೆದ್ರಿಂದ ಅಮ್ಮನ ಇದಿಲ್ಲ. ಎಲ್ಲರೂ ಒಂಚೂರ ಇದ್ರಲ್ಲೇ ಸೇರಿಸ್ತೇನೆ, ಸೂರಮ್ಮ ಅಂತ ಇದ್ರಲ್ಲೇ ಕೊಟ್ರೆ ಸನ್ಮಾನಕ್ಕೆ ಬೈದಿಟ್ಕೊಂಡ್ರೆಲ್ಲ ಸೇರಿಸಿ ಬಿಡ್ತೇನೆ ಅಷ್ಟೇ. ಅಷ್ಟೇ. ಹೆಸರೊಂದು ನೆನಪಿದೆ ನಿಮ್ಗೆ? ಅದ್ರ ಸ್ವಲ್ಪ ಜಿಜ್ಞಾಸೆ ನಂಗೆ, ಯಾಕಂದ್ರೆ ಇದನ್ನ ಸೇರಿಸಿದ್ರೆ ದೊಡ್ಡಮ್ಮನಿ ಬೇಜಾರಾಗ್ತದೋ, ಇವರಿಗೆಲ್ಲ ಬೇಜಾರಾಗ್ತದೆ. ಸೊ ಹಾಗೆ ದೊಡ್ಡಮ್ಮನ ಮನೆ ಜೊತೆಗೆ ಎಲ್ಲರೂ ಬೆಳೆದ್ರಿ, ಅಕ್ಕ ತಂಗಿ ಜೊತೆ ಎಲ್ಲ ಒಟ್ಟೆ ಇದ್ದೇವೆ. ಈಗ ಇಲ್ಲೂ ಒಟ್ಟೆ ಇದ್ದೇವೆ, ನಮ್ಮ ನೆಂಟರ ಮನೆಯಲ್ಲೂ ಎಲ್ಲ ಒಟ್ಟೆ ಇದ್ದೇವೆ. ಒಂದೇ ಜಾಯಿಂಟ್ ಫ್ಯಾಮಿಲಿ. ಅದೇ. ಈಗ ರಾತ್ರಿ ಆಟ ಮಾಡೇ ಬಂದಿದ್ದ ನೀವು ಈಗ? ಹೌದು.
ಆಟ ಮಾಡಿ ಬಂದಿದ್ ಕಣ್ಣಲ್ಲಿ ಇನ್ನು ಬಣ್ಣ ಇನ್ನು ಪೂರ ಹೋಗಿಲ್ಲ, ಅದು ಕಾಡಿಗೆ ಎಲ್ಲ ಹಾಗೆ ಇದೆ. ಆಟ ಮುಗಿಸೇ ಬಂದಿದೆ. ಆಟ ಮುಗಿಸೇ ಬಂದಿದೆ. ಹೌದು. ಸರಿ, ನಿಮ್ಮ ಹುಟ್ಟಿದ್ದಿದೆ ಊರು ಅಂತ ಹೇಳಿದ್ರೆ ಕುದ್ರಕೋಡ್ ಅಂತ ಊರ ಹೆಸರು. ಕುದುರೆಕೋಡು. ನೀವು ಹುಟ್ಟಿದ ಬಾಲ್ಯದೆಲ್ಲ ಹೇಗಿತ್ತು ನಿಮ್ ಜೀವನ ಅಂತ? ಬಾಲ್ಯದಲ್ಲಿ ಅವಾಗೆಲ್ಲ ತುಂಬಾ ಎಲ್ಲ ಕಷ್ಟವೇ ಅಲ್ಲ. ಹ್ಮ್ ಇದು ಒಂದು ಸಂಸಾರ ಹೊರೋದಂದ್ರೆ ತುಂಬಾ ಕಷ್ಟನೇ ಅಲ್ಲ. ನಂಗಂತ ಜವಾಬ್ದಾರಿ ಬೀಳಿಲ್ಲ, ದೊಡ್ಡಪ್ಪ ಕೊಡ್ಲಿಲ್ಲ. ನಾವು ಹ್ಮ್ ಹ್ಮ್. ಸತ್ಯ ಹೇಳ್ಬೇಕಲ್ಲ. ಅದೇ. ಹೌದು, ನಾವ ಇಲ್ಲಿವ್ರೆ ನಂಗಂತೂ ಕಷ್ಟ ಅಂತ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಅಣ್ಣನಾಗ್ಲಿ ದೊಡ್ಡಮ್ಮನಾಗ್ಲಿ ಇಲ್ಲ, ನೀವು ನಿಮ್ ಬೇಕಾದ ಕೆಲಸ ನೀನ್ ಮಾಡು ಮರ ಅಂತ. ಈಗ ನಟ್ಟಿ ಬಾಗಳಿಗೆಲ್ಲ ಹೋರಿ ಊಟಿ ಎಲ್ಲ ಮಾಡ್ತಾ ಇದ್ರು. ಆ ಹಾರಿ ಕೆಲ್ಸ ಅಂತೂ ನಾನು ಕೊಡುವುದೇ ಇಲ್ಲ, ಬೀಗಿ ಅಂತ. ನಂಗಂದ್ರೆ ಗಂಟಿ ಸಾಕೋದಂದ್ರೆ ಬಾರಿ ತುಂಬಾ ಇಷ್ಟ. ಹೂಡುದು ಗಂಟಿ ಸಾಕೋದು ಅಂತ ಹೇಳಿ. ಗಂಟಿ ಸಾಕೋದಂದ್ರೆ ಈ ಜಾನುವಾರು. ಜಾನುವಾರು. ಹೌದು, ಅದು ತುಂಬಾ ಇಷ್ಟ. ಅವ್ರ ಯಾಕೆ ಹೇಳ್ತಿರ್ತೀನಿ ಅಂದ್ರೆ ಇಲ್ಲಿ ಭಾಷೆಗಳು ಕೆಲವರು ಬೇರೆ ಊರಿನವ್ರಿಗೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಕೆಲವೊಂದು ಮಾತುಗಳನ್ನ ಎಕ್ಸ್ಪ್ಲೇನ್ ಮಾಡಕ್ ಈ ಹೇಳ್ತೀನಿ. ಮನೆ ಕೆಲ್ಸ ಅಂತ ಹೇಳಿದ್ರೆ ನಂಗ ಹೂಟಿ ಜವಾಬ್ದಾರಿ ನನ್ಗೆ. ಕಡೆ ಕುಳಿದ ಜವಾಬ್ದಾರಿ ಕೂಟಿ ಅಂದ್ರೆ ಅಂದ್ರೆ ನೆಲ ನೆಲ ಉಳೋದು. ಉಳು ಉಳು ಕೆಲಸವನ್ನು ನನಗೆ. ನಾ ಎಲ್ಲೇ ಹೋಗ್ಲಿ ಏನೇ ಬರ್ಲಿ ಎಷ್ಟೊತ್ತಿಗೆ ಬರ್ಲಿ, ಗದ್ದೆ ಬೀಜ ಹಾಕೋ ಟೈಮಿಗೆ, ಕೊಯ್ಲು ಮತ್ತೆ ಈ ನೆಲಗಡಲೆ ಹಾಕೋ ಟೈಮಿಗೆ ಗದ್ದೆ ಒಂದು ಹೂಡುದು ನನ್ನ ಕೆಲಸ. ಗದ್ದೆ ಹೂಡುದು ಮತ್ತೆ ಓರಿಗೆ ಏನೇನೆಲ್ಲ ಜೋಪಾನ ಮಾಡೋದು ನನ್ನ ಕೆಲಸ. ಮತ್ತೆ ಹಾರಿ ಎಂತ ಕೆಲಸ ಇದ್ರು ಅಣ್ಣದಿಕ್ಕಳೆ ಮಾಡ್ತಾರೆ ಅವರು, ಮತ್ತೆ ನನ್ಗೆ ಅಂತ ಹೇಳುವುದಿಲ್ಲ. ನಿಮ್ ಮನೇಲಿ ಎಷ್ಟು ಜನ ಕಲಾವಿದರು ಇದ್ರಿ ಈಗ? ಇಲ್ಲ, ಕಲಾವಿದ ನಾನು ಒಬ್ಬನೇ. ನೀವು ಸದ್ಯಕ್ಕೆ ಈಗ ನಮ್ ಗ್ರಾಮಕ್ಕೆ ನಾನು ಒಬ್ಬ ಅಂತ ಹೇಳಿದ್ರು ತೊಂದ್ರೆ ಇಲ್ಲ. ನಾವೊಂದು ಗ್ರಾಮಕ್ಕೆ ಮೊದ್ಲು ಇದ್ದಿದ್ದಾರೆ ಇವರು ಮಾಬಲ್ ಮೇಣ್ಯರ್ ಅಂತ. ನಾವೊಂದು ಗ್ರಾಮದಲ್ಲಿ ಅವರೊಬ್ರು ಇದ್ದಿದ್ದಾರೆ. ಸದ್ಯಕ್ಕೆ ಈಗ ಬೆರಳು ಎಣಿಕೆಯಲ್ಲಿ ನಾನೊಬ್ಬನೇ. ಶಾಲೆ ಬಗ್ಗೆ ಹೇಳೋದಾದ್ರೆ ಎಲ್ಲಿವರೆಗೂ ಓದಿದ್ರಿ? ಶಾಲೆ 7ನೇ ಕ್ಲಾಸ್ ಹೋಗಿದೆ ಅಷ್ಟೇ. 7ನೇ ಕ್ಲಾಸ್ ಫೈಲ್ ಆದೆ. ಫೈಲ್ ಆದ್ಮೇಲೆ ಮತ್ತೆ ಹೋಪ್ಗೆ ಬ್ಯಾಡ್ ಅನ್ಸುತ್ತೆ. ಅಂದ್ರೆ ಈ ವಿದ್ಯೆದಲ್ಲಿ ಏನು ನಂಗೆ ಮುಂದುವರೋಕ್ ಆತಿಲ್ಲ. ಮತ್ತೆ ಎಂತರ ಒಂದು ಜನರು ಒಂದು ಕಾಣಿಸ್ಕಣಕಲ್ಲ, ಎಂತ ಮಾಡುದು? ವಿದ್ಯೆ ಇಲ್ಲದ ಉದ್ಯೋಗ ಅಂದ್ರೆ ಇದು ಒಂದೇ, ಜನರು ಮುಂದೆ ಕಾಮದು. ಅವಾಗ ನಿಮ್ ತಲೆಗೆ ಬಂದಿದ್ದು? ಹೌದೌದು. ವಿದ್ಯೆ ಇಲ್ಲದೆ ಒಂದು 4 ಜನರೆಲ್ಲ ನಾವು ಕಾಣಿಸ್ಕೊಳ್ಬೇಕಾದ್ರೆ ಇದೇ ದಾರಿ ಸರಿ ನಮಗೆ ಅಂತ. ಸಂಪಾದನೆಯೂ ಆಗ್ತದೆ, ಮತ್ತೊಂದ್ 4 ಜನರ ಕಣ್ಣಿಗೂ ಬೀಳ್ತದೆ ಅನ್ನೋದಕ್ಕೆ ನೀವು ನಮ್ಮನೆ ಬಾಗಿಲು ಬಂದದ್ದೇ ಸಾಕ್ಷಿ. ಹಾಗೆ ನಮ್ಮನ್ನು ಸಾಕ್ಷಿಯಾಗಿ ತಗೊಂಡ್ಬಿಟ್ರಿ ಈಗ. ನೋಡಿ, ನೀವು ಅವಾಗ ಸ್ಟಾರ್ಟ್ ಮಾಡಿದ್ದು, ನಮ್ಮ ಜರ್ನಿ 35 ವರ್ಷ ಆದ್ಮೇಲೆ ನಾನು ಸಿಗ್ತಾ ಇದ್ದೀನಿ. 35 ವರ್ಷ ಅಂದ್ರೆ ಈಗ ನನ್ಗೆ 36 ವರ್ಷ. ನಾನು 1 ವರ್ಷ ಇದ್ದಾಗಿಂದ ನೀವು ಯಕ್ಷಗಾನದಲ್ಲಿ ಇದ್ದೀರಿ. ಯಾಕಂದ್ರೆ ಅದು ನಮ್ಗೆ ಒಂದು ದೈವದತ್ತ ಕಲೆ ಅಂತ ಹೇಳಿದ್ರು ತೊಂದ್ರೆ ಇಲ್ಲ, ತಪ್ಪಿಲ್ಲ. ತಪ್ಪಿಲ್ಲ. ಈಗ ನಾನು ಎಲ್ಲ ಹೋಟ್ಲ್ ಮನೆಗೆ ಇದ್ರೆ ಖಂಡಿತವಾಗಿ ನಿಮಗೆ ನಮ್ಮನೆ ಹುಡುಕಂತ ಬರುವುದಿಲ್ಲ ಇತ್ತು. ಅದು ನಿಜ ಅಲ್ವಾ? ಎಲ್ಲೇ ಆದ್ರೂನು ಅದು ಮತ್ತೆ ಯಾರ್ಯಾರು ಒಬ್ಬ ಮನುಷ್ಯ ಮಾಡೋದನ್ನ ಬಿಟ್ಟು ಬೇರೆ ಮಾಡ್ದಾಗ್ಲೇ ಅವ್ರನ್ನ ಹುಡ್ಕೊಂಡ್ ಬರಕ್ಕೆ ಕಾರಣ ಆಗುತ್ತೆ. ಸೊ 7ನೇ ಕ್ಲಾಸಿಗೆ ನೀವು ಸ್ಕೂಲ್ ಬಿಟ್ಟಿದೆ. 11ನೇ ವಯಸ್ಸು ಯಕ್ಷಗಾನಕ್ಕೆ ಸೇರಿ ಆಗಿದೆ ನಾನು. 11 ವರ್ಷಕ್ಕೆ 11 ವರ್ಷಕ್ಕೆ ಸೇರಿ ಆಗಿದೆ. ಶಾಲೆ ಬಿಟ್ಟವ ಯಕ್ಷಗಾನಕ್ಕೆ ಹೋಗಿದ್ದೆ. ಈಗ ಯಕ್ಷಗಾನಕ್ಕೆ ಹೋಗ್ಬೇಕು ಅಂದ್ರೆ ಮನೆಯಲ್ಲಿ ಯಾರು ಕಲಾವಿದ್ರಿಲ್ಲ ಅಂತ ಹೇಳಿದ್ರೆ, ಆ ಕಲಾವಿದ್ರು ಇಲ್ಲದ ಸಮಯದಲ್ಲಿ ನಿಮ್ಗೆ ಹೆಂಗೆ ಪ್ರೋತ್ಸಾಹ ಸಿಕ್ತು? ನಮ್ಗೆ ಗುರುಗಳದ್ದು ಉಳ್ಳೂರು ಶಂಕರ ದೇವಡಿಗರು. ಗುರುಗಳದಾಯ್ತು, ಮನೆಯಲ್ಲಿ ಪ್ರೋತ್ಸಾಹ ಹೆಂಗ್ ಕೊಟ್ರು? ಅದೇನ್ ಮಾಡ್ತೀಯಾ ಅಂತ ಯಾರಾದ್ರೂ? ನನ್ ಬಗ್ಗೆ ನಮ್ಮ ಮನೇಲಿ ಹಂಗೆ ಎಂತದ್ದು ಹೇಳುದಿಲ್ಲ. ಅಂದ್ರೆ ನಾನಂದ್ರೆ ಎಲ್ಲರಿಗೂ ಮುದ್ದಿನ ಮಗನೇ ಇದ್ದೆ ಇಲ್ಲಿ. ಮುದ್ದಿನ ಮಗನೇ. ಯೋಜನೆ ಅಳಿದಿಕ್ಳಿಗೂ ಅಕ್ಕ ಹೇಳ್ತಿದ್ರು ಆಗ್ಲೇ, ಯಕ್ಷಗಾನದಲ್ಲಿ ಮನೇಲೆಲ್ಲ ಕುಣಿತಿದ್ದ ಹಾಗೆ ಅಂತ. ಹಾಗೆಲ್ಲ ಇದ್ದಾಗ ಏನ್ ಮಾಡ್ತಿದ್ರಿ ನೀವು ಮನೆಯಲ್ಲಿ? ಅವಾಗ ಶಾಲೆ ಹೋಗ್ತಾ ಇದ್ದೆ. ಮತ್ತೆ ಅದೇ ಶಾಲೆ ಹೋಗಿ 7ನೇ ಕ್ಲಾಸರಿಗೆ ಹೋಗುದು. ರಾತ್ರಿ ಸಂಜೆ ಎಲ್ಲ ಬಂದಲ್ಲಿಗೆ ಮಾಡುದು ಅಷ್ಟೇ. ಕಡೆಗೆ ಗುರುಗಳೊಂದ್ ದಿವಸ ಕೇಳಿದ್ರು, ಬರ್ತೀಯ? ನೀವು ಮುಂಚೆ ಯಕ್ಷಗಾನ ಎಲ್ಲ ನೋಡಕ್ ಹೋಗ್ತಿದ್ರು? ನೋಡು, ಇಲ್ಲಿ ಪರಿಸರದಲ್ಲೆಲ್ಲ ಯಕ್ಷಗಾನ ಆಗ್ತದೆ. ಅದೇ ಫುಲ್ ಮರಣಕಟ್ಟಿ ಮೇಳ ಇದೇ ಬದಿಗೆ ಇರ್ತಿತ್ತು. ಆಟಕ್ಕೆ ಹೋಗ್ತಾ ಇದ್ದೆ, ಬೆಳಿಗ್ಗೆವರೆಗೆ ಆಟ ನೋಡ್ತಾ ಇದ್ದೆ. ಮತ್ತೆ ಗುರುಗಳು ಕೇಳಿದ್ರು, ಯಕ್ಷಗಾನಕ್ಕೆ ಬರ್ತೀಯನಾ ಅಂತ. ಆಯ್ತು. ಅಂದ್ರೆ ಹಾಗೆ ನಿಮಗೆ ಪರಿಚಯ ಇದ್ರು? ಹೌದೌದು, ಅವರು ನಮ್ಗೆ ಸ್ವಲ್ಪ ಸಂಬಂಧವೇ, ರಿಲೇಷನ್. ಅವರು ಉಳ್ಳೂರು ಶಂಕರ ದೇವಡಿಗರು ಅಂತ. ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಹೆಜ್ಜೆ ಹೇಳಿ ಕೊಡುದ್ರಲ್ಲಿ. ಅವ್ರ ಮನೆಯಲ್ಲಿ ಎಷ್ಟೇ ಹೊತ್ತಿ ಹೋದ್ರು ಅವ್ರು ಹೇಳಿ ಕೊಡ್ತಾ ಇದ್ರು ನಿದ್ರೆ ಬಿಟ್ಟು. ಮತ್ತೆ ಅವ್ರ ಮನೆಯಲ್ಲಿ ಉಳಿತಿದ್ದೆ ನಾನು. ಸಂಜೆ ಹೋಗುದು, ಒಂದು
3 ತಿಂಗಳೇನೋ ಅವ್ರ ಮನೆಯಲ್ಲಿ ಅಭ್ಯಾಸ ಮಾಡಿದ್ದೆ. ಸಂಜೆ ಅವ್ರ ಮನೆಗೆ ಹೋಗುದು, ಅವ್ರ ಮನೆಯಲ್ಲೇ ಊಟ ಕಾಫಿ ಎಲ್ಲ ಅವ್ರ ಮನೆಯಲ್ಲೇ. ಅವ್ರ ಅಮ್ಮ ಅಂತೂ ಅಷ್ಟು ಪ್ರೀತಿ. ಇವತ್ತು ಯಾವ ಹುಡ್ಗ ಬರ್ತಾನೆ ಇವತ್ತೆ, ಇವತ್ತು ರಾಜು ಬರ್ತಾನೆ, ಅಷ್ಟು ಪ್ರೀತಿಯಿಂದ ಕಾಣ್ತಾ ಇದ್ರು ಅವ್ರ ಮನೆಯಲ್ಲೆಲ್ಲ ಈಗ್ಲೂ. ಕಲಾವಿದ್ರ ಕೊಟ್ರಿ, ನಿಮ್ ಗುರುಗಳು ಸಹಾಯ ಮಾಡಿದ್ರು. ಹೌದು. ನೀವಂದ್ರೆ ಸ್ಟೇಜ್ ಹತ್ತಿದ್ದು ಅದಕ್ಕೆಲ್ಲ ಯಾವಾಗ ಆಗಿದ್ದೆ ಅದೆಲ್ಲ ನಿಮ್ಗೆ ಇಷ್ಟರ ಹಾಗೆ? ಸ್ಟೇಜ್ ಹತ್ತಿತ್ತು ಅಂತ ಹೇಳಿದ್ರೆ ಯಕ್ಷಗಾನದಲ್ಲಿ, ಹ್ಮ್ ಯಕ್ಷಗಾನದಲ್ಲಿ ಸ್ಟೇಜ್. ಇನ್ನು ಶಾಲೆಲೆಲ್ಲ ಸ್ಟೇಜ್ ಹತ್ತಿದ್ದೆಲ್ಲ ಯಾವ ಇದ್ರಲ್ಲೂ ನಾನು ಭಾಗವಹಿಸ್ಲಿಲ್ಲ. ಅಂದ್ರೆ ನಾನು ವಿದ್ಯೆದಲ್ಲಿ ಸ್ವಲ್ಪ ಹಿಂದಿರುಳಿದ್ರಿಂದ ಮಾಡ್ಬೇಕಂತ ಇದ್ದಿದ್ರು ಅವಕಾಶ ಕೊಡಿಲ್ಲ ಆಯ್ತು ಮಾಸ್ಟರ್. ಅಂದ್ರೆ ಇವ್ ಮಾಡ್ತನೋ ಇಲ್ಲಿ ಅಂತ ಅವ್ರಿಗೊಂದು ನಂಬಿಕೆ ಇಲ್ಲ. ಆದ್ರೆ ಅವರಿಗೆ ನಾಟಕ ಎಲ್ಲ ಪೌರಾಣಿಕ ನಾಟಕ ಹೋಗತ್ತೆ, ಇವ ಪಾತ್ರಧಾರಿಗಳಿಗೆ ನಾನು ಹೇಳ್ತಿದ್ದೇನೆ ಹಿಂಗ್ ಹೇಳ ಅವರಿಗೆ. ನನ್ನ ಶಬ್ದ ಎಲ್ಲರೂ ಅವ್ರು ಹಿಂಗ್ ಹೇಳ. ನಾನು ಯಕ್ಷಗಾನದಲ್ಲಿ ನೋಡಿದ್ದೇನೆ, ಈ ಅಗ್ನಿ ಪಾತ್ರ ಇದ್ರೆ ಕೆಲವೊಂದು ಹೇಳಿಕೊಡ್ತಿದ್ದೆ. ಅವರು ಮಾಸ್ಟರ್ ಕೇಳ್ತಾರೆ, ಇದೆಲ್ಲ ಯಾರ ಡೈಲಾಗ್, ನಾವು ಹೇಳಿಕೊಡಿಲ್ಲಲ್ಲ, ಈ ಡೈಲಾಗ್ ಹೇಳ್ಕೊಟ್ಟಿದ್ದೆ ಯಾರು ನಿಮ್ಗೆ ಕೇಳ್ತಿದ್ರು ಅವ್ರಿಗೆ. ಅದೆಲ್ಲ ಹೇಗ್ ಕಲಿತಿದ್ರಿ ನೀವು ಮುಂಚೆಗೆ? ಅಲ್ಲ, ಅದು ನಂಗೆ ಒಂದ್ಸರಿ ನೋಡಿದಾಗ ಅದು ಬಂದ್ಬಿಡ್ತಿತ್ತು. ಒಬ್ರು ಮಾತಾಡೋದ್ರಿಂದ ಆ ಮಾತಿಗೆ ಇಂತ ಪಾಯಿಂಟ್ ನಾವು ಹೇಳ್ಬಹುದು ಅಂತ. ಹಾಗೆ. ಸೊ ಹೋಟೆಲ್ ಕೆಲ್ಸಕ್ಕೆಲ್ಲ ಹೋಗಿದ್ರು ಸ್ಟಾರ್ಟಿಂಗ್? ಇಲ್ಲ ಹೋಗ್ಲಿಲ್ಲ. ಅಣ್ಣನ ಜೊತೆ ಒಂದ್ ತಿಂಗಳೇನೋ ಹೋಗಿದೆ ಅಷ್ಟೇ. ಒಂದ್ ತಿಂಗಳು ಅಷ್ಟೇ. ಜಾಸ್ತಿ ಅವಾಗೆಲ್ಲ ಹೋಗ್ಬೇಕಂದ್ರೆ, ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಹೋಟೆಲ್ ಕೆಲ್ಸಕ್ಕೆ ಹೋಟೆಲ್ ಹೋಗ್ತಿದ್ರು. ಅಣ್ಣಂದೇ, ನಮ್ಮ ಅಣ್ಣನೇ ಒಂದು ಹೋಟೆಲ್ ಮಾಡಿದ, ಸಣ್ಣ ಕ್ಯಾಂಟೀನ್ ಮಾಡಿದ. ಅದರಲ್ಲಿ ಒಂದ್ ತಿಂಗಳೇನೋ ಮಾಡಿದ್ದೆ ಅಷ್ಟೇ. ಒಂದ್ ತಿಂಗಳು ಮಾಡಿದ್ದೇನೆ. ಜೂನ್ ಅಲ್ಲಿ ಕರ್ಕೊಂಡು ಹೋಗಿದ್ದ. ಜೂನ್ ಜುಲೈ ಆಗಸ್ಟ್ ಅಲ್ಲಿ ಮತ್ತೆ ವಾಪಸ್ ಬಂದಾಯ್ತು ನಾನು. ಬಂದು ಸೀದಾ ಅವ್ರ ಮನೆಗೆ ಹೆಜ್ಜೆ ಕಲ್ಕ್ ಹೋಗಿದ್ದೆ. ಹೆಜ್ಜೆ ಕಲ್ತ ಮತ್ತೆ ಮೇಳ ಪ್ರಾರಂಭ ಆಗುವಾಗ ಮೇಳಕ್ಕೆ ಹೋಗಿ ಆಯ್ತು. ಅವಾಗ ನಮ್ಮ ಅಜ್ಜೆ ಇದ್ದೀರಿ ಮತ್ತೆ ಹೆಗಡೆ ಅವ್ರದ್ದು ಇದ್ರಲ್ಲಿ ಮಾನಗಟ್ಟೆ ಮೇಳದಲ್ಲಿ ಫಸ್ಟ್ ಪ್ರಥಮ ಹೆಜ್ಜೆ ಕಟ್ಟದೆ ಮಾನಗಟ್ಟೆ. ಅದು 3 ತಿಂಗಳೇ ಎಲ್ಲ ಅಭ್ಯಾಸ ಗುರುಗಳು ನಮ್ಗೆ ಹೇಳಿಕೊಟ್ಟಿದ್ದಾರೆ. ಮತ್ತೆ ಪೂರ್ತಿ ಮೇಳದಲ್ಲೇ ನೋಡಿಯೇ ಕಲ್ತದ್ದು. ಮೇಳದಲ್ಲೇ ಒಳಪಟ್ಟ ನಾಯಕನೆನ್ನುವಂತ ಹೆಸರು, ಮನಸ್ಸಿಗಾದಂತಹ ಬೇಸರ, ಪರಿಮಾರ್ಜನೆಗಾಗಿ ತೀರ್ಥಯಾತ್ರೆಯನ್ನ ಕೈಗೊಂಡೆ. ಕುಡುಮ ಕ್ಷೇತ್ರವನ್ನ ಸೇರಿದಾಗ ಕನಸಿನಲ್ಲಿ ಶಿವನಾಣತೆ ಆಯಿತು. ಏನು? ಕಣ್ಣಿಗೆ ಕಾಣುವ ವಿಗ್ರಹವನ್ನ ಹೊತ್ತು ಏನೇನೆಲ್ಲ ಕಲ್ತ್ರಿ? ಡೈಲಾಗ್ಸ್ ಗಳೆಲ್ಲ ಎಲ್ಲ ಮೇಳದಲ್ಲೇ ಅಭ್ಯಾಸ. 3 ತಿಂಗಳು ಮುಂಚೆ ಅಭ್ಯಾಸದಲ್ಲಿ ಏನೇನು ಹೆಜ್ಜೆ ಮಾತ್ರ ಕಲ್ತಿದ್ದೆ? ಹೆಜ್ಜೆ ಮಾತ್ರ ಕಲ್ತಿದ್ದವು. ಹೆಜ್ಜೆ ಮಾತ್ರ. ಸಂಭಾಷಣೆ ಎಲ್ಲ ನೀವು ಅಲ್ಲೇ ಕಲಿಯಕ್ಕಾಗುತ್ತೆ? ಎಲ್ಲ ಅಲ್ಲೇ ಕಲಿಬೇಕಾಗ್ತದೆ. ಲೈವ್ ಅಲ್ಲೇ ಅಲ್ಲಿ ನೋಡಿನೇ ಬರ್ಬೇಕಾಗ್ತದೆ. ಮಾನಗಟ್ಟೆ ಮೇಳದಲ್ಲಿ ಅವಾಗ ಅಜ್ಜೆ ಇದ್ದೀರು, ಅವ್ರು ಒಂದು ವೇಷ ಹಾಕಿ ನೋಡ್ತಾರೆ ಹೇಗೆ ಮಾಡ್ತಾನೆ ಅಂತ. ನಮ್ಮ ಒಳ್ಳೆ ಅಭಿಪ್ರಾಯ ಅವ್ರ ಅಜ್ಜನಿಗೆ. ಸುಮಾರು ಒಂದು 10 ವರ್ಷ ಅವ್ರ ಕೈ ಕೆಲಸ ಮಾಡಿದ್ದೇನೆ. ಮನ್ಸಿಗೆ ನೆಮ್ಮದಿ, ಖುಷಿ. ಅವಾಗ ಅಷ್ಟು ಪ್ರೀತಿಯಿಂದ ಕಾಣ್ತಿದ್ರು ನಮ್ಗೆ. ಮೇಳದ ಅಧ್ಯಕ್ಷ? ಹೌದು, MM ಹೆಗ್ಡೆ ಅಂತ. ಅವ್ರು ಯಾವತ್ತೂ ಒಂದು ಮಾತಾಡುದು, ಶಿಸ್ತು, ಕೂಟದ ಸಂಗಾರ, ವ್ಯವಸ್ಥೆ, ರಂಗದ ಸಂಗಾರ ಇಷ್ಟಲ್ಲೇ ಬಿಟ್ಟು ಬಿಡ್ತಿದ್ರು. ಅವ್ರ ಗರಡಿಯಲ್ಲಿ ಪಳಗಿದ್ರಿಂದ ಸ್ವಲ್ಪ ಇಲ್ಲಿವರೆಗೆ ಆ ಮಟ್ಟದಲ್ಲೇ ಇದ್ದೇನೆ ನಾನು. ಹೌದು. ಒಂದು ವೇಷ ಒಂದು ತಡ ಆಗ್ಬೋದು, ಮತ್ತೆ ಒಂದು ಅರ್ಧ ಗಂಟೆ ಮೊದ್ಲಾದ್ರು ನಂಗೆ ವೇಷ ಬೇಗ ಆಗ್ಬೇಕು. ಆ ಗಡ್ಬಿಡಿ ಎಲ್ಲ ಮಾಡ್ಕೊಂಡು ಹೋಗುದಿಲ್ಲ. ಈಗ ಮೊದಲನೇ ಸತಿ ಸ್ಟೇಜ್ ಹತ್ತಿದಾಗ ಹೇಗಿತ್ತು ನಿಮ್ಗೆ ಅನುಭವ ಆಗ್ಲಿ? ಭಯ ಅನ್ಸಿತಾ? ಮೊದಲನೇ ವೇಷ ಆದ್ಮತ್ತೆ ಮೊದಲನೇ ಸ್ಟೇಜ್ ಯಾವ್ದು? ವೇಷ ಜವಾಬ್ದಾರಿ ಬಂದ್ರು ಸ್ವಲ್ಪ ಹೆದರಿಕೆ ಶುರು ಆಯ್ತು. ಒಂದು ಜಾಗಕ್ಕೆ ಹೋಗಿ ಮೊದ್ಲಲ್ಲಿ ಕೋಡಂಗಿ ಎಲ್ಲ ಅಭ್ಯಾಸ ಮಾಡೋದು ಅಷ್ಟೇ ಅಲ್ಲ. ಅಭ್ಯಾಸ ಮಾಡೋದು. ಮೊದಲನೇ ವೇಷ ಯಾವ್ದು? ಕೋಡಂಗಿ ವೇಷ. ಫಸ್ಟ್ ಗೆಜ್ಜೆ ಕಟ್ಟಿದ್ದೆ ಕೋಡಂಗಿ ವೇಷ. ಅದ್ರಲ್ಲಿ ಸಂಭಾಷಣೆ ಎಲ್ಲ ಇತ್ತಾ? ಇಲ್ಲ. ಅದು ಅಭ್ಯಾಸಕ್ಕೆ ಮಾತ್ರ, 1 ವರ್ಷ ಅಭ್ಯಾಸ ಮಾತ್ರ. 1 ವರ್ಷ ಬೇರೆ ಅಂತ ವೇಷ ಕೊಡುವುದಿಲ್ಲ ಅಲ್ಲಿ. ಯಾವ ಮೇಳದಲ್ಲಿ ಹೋದ್ರು ಫಸ್ಟ್ ವರ್ಷ ನೀವು ಬಾಲ ಗೋಪಾಲ ಕೊಡ್ತಾರೆ. ಅದೆಲ್ಲ ಮಾಡಿಯೇ ನಾವು ಮುಂದೆ ಬರ್ಬೇಕು. ಹೌದು. ಅದೇ ಈಗಲೇ ಹಂಗಲ್ಲ, ಈಗಲೆಲ್ಲ ಎಲ್ಲ ರೂಢಿಯಲ್ಲೆಲ್ಲ ಚಾಲ್ತಿ ಇದೆಯಲ್ಲ, ಅದನ್ನ ಕಂಡ್ಕೊಂಡು ನಾನು ಆ ವೇಷ ಮಾಡ್ತೇನೆ, ಈ ವೇಷ ಮಾಡ್ತೇನೆ ಅಂತ. ಮೊದ್ಲೆಲ್ಲ ಹಂಗಿಲ್ಲ. ಈಗೆಲ್ಲ ಚಾಲ್ತಿ ಇದ್ರೆ ಜೋರಿದ್ರೆ ಮಾಡ್ಬಿಡ್ಬೋದು. ಜೋರಿದ್ರೆ ಯೂಟ್ಯೂಬ್ ಕಂಡ್ಕೊಂಡು ಅದು ಪದ್ಯಕ್ಕಷ್ಟೇ ಹೇಳಿ ಬರ್ಲಕ್ಕ, ಮತ್ತೆ ಮುಂದೆ ಏನಾದ್ರು ಕೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ. ಹಾಗೆ. ಅದೇ
ಹೇಳಿ ಅದೆಲ್ಲ ಬರೋದು ಅನುಭವದಿಂದ ಅಂತ ಅನುಭವ. ಹೇಳ್ತೀರಿ. ಅನುಭವದಿಂದ ಬರ್ತದೆ. ಹೌದು. ಈ ಕೋಡಂಗಿ ವೇಷ ಅಂತ ಎಲ್ಲ ಹೇಳಿದ್ರಿ, ನೀವು ಅದ್ರಲ್ಲಿ ಏನ್ ಮಾಡ್ತಿದ್ರಿ ಸ್ಟೇಜ್ ಮೇಲೆ ಹೋಗಿ? ಸ್ಟೇಜ್ ನಲ್ಲಿ ಫಸ್ಟ್ ಈಗ ನಿತ್ಯವೇಷ ಹೋಗ್ಬೇಕಿದ್ರೆ ಈ ವೇಷ ಹೋಗ್ಬೋದು. ಮೊದಲಿಂದ ನಿನ್ನ ಕೊಂಡಾಡುವೆ ಆ ಪದ್ಯಕ್ಕೆ ಕುಣಿದು ಅದಾದ್ಮೇಲೆ ಬಾಲಗೋಪಾಲ ವೇಷ ಜೊತೆ ಕುಣಿಬೇಕು. ಹೀಗೆಲ್ಲ ಇದೆ. ನೀವು ಮಾಡೋದೇ ಪುಂಡ ವೇಷಗಳು. ಪುಂಡವೇಷ. ಪುಂಡು ವೇಷ ಅಂದ್ರೆ ಗಂಡು ವೇಷ. ಹ್ಮ್. ಈಗ ಅದು ಆಮೇಲೆ ಇದೆಲ್ಲ ಕೋಡಂಗಿ, ಪೀಠಿಕೇಸರಿ ವೇಷ, ಹ್ಮ್. ಒಡ್ಡೋಲ್ಗ ಅದೆಲ್ಲ ಮಾಡ್ರ ಮೇಲೆ. ಪೀಠಿಕೇಸರಿ ವೇಷ ನಾನು ಮಾಡ್ಲಿಲ್ಲ. ನಾನು ಸ್ತ್ರೀ ವೇಷ ಮಾಡ್ಲಿಲ್ಲ. ಪಂಚಪಾಂಡವರು ಒಡ್ಡೋಲ್ಗ ಅಂತ ಅವಾಗ ಮಾಡ್ತಿದ್ರು. ಹ್ಮ್. ಅದನ್ನ ಮಾಡ್ಲೇಬೇಕು ಹ್ಮ್. ಅವಾಗ. ಕಮಲಶಿಲೆ ಮೇಲ್ಗಳಲ್ಲಿ ಎಲ್ಲ ಇರುತ್ತೆ ಮುಂಚೆ ಒಡ್ಡೋಲ್ಗ ಅಂತ ಸ್ಟಾರ್ಟಿಂಗ್ 5 ಜನ ಇದ್ದು ಬಂದ್ಮೇಲೆ 5 ಜನ ಇರ್ಲೇಬೇಕು ಅದಕ್ಕೆ. ಅದು ಹಂತ ಹಂತಾಗಿ ಹೋಗ್ಬೇಕು. ಹ್ಮ್. ಒಡ್ಡೋಲ್ಗ ಮಾಡಿದ್ದೇನೆ. ಬಟ್ ನಿತ್ಯವೇಷ ಬಿಟ್ಟು ಕೂಡ ಒಡ್ಡೋಲ್ಗಕ್ಕೆ. ಹ್ಮ್. ಸ್ತ್ರೀ ವೇಷ ಮಾಡ್ಲಿಲ್ಲ. ಸ್ತ್ರೀ ವೇಷ ಮಾಡ್ಲಿಲ್ಲ ನೀವು? ಪೂರ್ತಿ ಪುಂಡು ವೇಷದಲ್ಲೇ ಬಂದಿರಿ. ಪುಂಡವೇಷ. ಓಕೆ. ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಸಂಭಾವನೆ ಎಲ್ಲ ಕಡಿಮೆ ಇರುತ್ತೆ. ಕಡಿಮೆ. ನಂಗೆ ಅವಾಗ 20 ರೂಪಾಯಿ ಕೊಡ್ತಿದ್ರು. ವಾರಕ್ಕೆ 20 ರೂಪಾಯಿ ಕೊಡ್ತಿದ್ದೀವಿ. ವಾರಕ್ಕೆ 20 ರೂಪಾಯಿ. ಅಜ್ಜಿಗೆ. ಅಂದ್ರೆ ಮನೇಲೆಲ್ಲ ಕಷ್ಟ ಅಂತ ಹೇಳ್ತಿದ್ರಿ. ಆವಾಗಿನ ಸಮಯದಲ್ಲಿ 2-3 ತಿಂಗಳು ತಯಾರಿ ತಗೊಳಕ್ಕೆ ಅದಕ್ಕೆಲ್ಲ ಕೊಡ್ತಿದ್ರ ಸಂಭಾವನೆ ಕೊಡ್ತಿದ್ರ? ಅಂದ್ರೆ ಅವತ್ತು ಇಲ್ಲ ಸಂಬಳ ಅಷ್ಟೇ 25 ರೂಪಾಯಿ. ಹ್ಮ್. ಅದ್ರಗಿಂತ ಮುಂದೆ ಸಂಬಳ ಇಲ್ಲ. ಅದೇ ಒಂದು ವರ್ಷಕ್ಕೆ. ಕಡೆಗೆ ಅದಾದ್ಮೇಲೆ 6,000 ರೂಪಾಯಿ ಮಾಡಿದ್ರು 1 ವರ್ಷದ ನಂತರ. ತಿಂಗಳಿಗ? ವರ್ಷಕ್ಕೆ 6,000. ವರ್ಷಕ್ಕೆ 6,000. ಮೊದಲನೇ ಮೇಳ ಅಂದ್ರೆ ಮಾರಣಕಟ್ಟಿ. ಮಾರಣಕಟ್ಟೆ ಮೇಳ. ಎಷ್ಟು ವರ್ಷ ಸೇವೆ ಮಾಡಿದ್ರಿ ಅಲ್ಲಿ? ಒಂದು 10 ವರ್ಷ ಸೇವೆ ಮಾಡಿದ್ದೇನೆ. 10 ವರ್ಷ. 10 ವರ್ಷದಲ್ಲಿ 1 ವರ್ಷ ಅಜ್ಜನ ಯಜಮಾನಿಕೆಯಲ್ಲೇ ಬೊಗ್ಗೋಡೆಯಲ್ಲಿ ಇದ್ದಿದೆ. ಬೊಗ್ಗೋಡಲ್ಲಿ 1 ವರ್ಷ. ಈ ಆ ಮೇಳದ ಸಹ ಕಲಾವಿದ್ರ ಬಗ್ಗೆ ಹೇಳೋದಾದ್ರೆ ಎಲ್ಲ ತುಂಬಾ ಸಂತೋಷ. ಎಲ್ಲರೂ ಈಗಲೂ ನಮ್ಮನ್ನ ನಮ್ಮ ಮೇಳದನ್ನಂತ ಅಷ್ಟು ಪ್ರೀತಿಯಿಂದ ಕಾಣ್ತಾರೆ. ಐರ್ಬೈಲ್ ಆನಂದ್ ಶೆಟ್ರಾಗ್ಲಿ. ಮತ್ತೆ ನಂಗೆ ವೇಷಕ್ಕೆಲ್ಲ ಸಿದ್ಧ ಮಾಡಿದ ನಮ್ಮ ಮರಿವಳಿ ಸಂಜೋಣ ಕ್ಯಾದ್ಮೇಲೆ ಕಟ್ಟಿಬಿಟ್ಟದ್ದು. ಬಣ್ಣ ಹಚ್ಚಿದ್ದೇವ್ರೆ. ಬಣ್ಣ ಹಚ್ಚಿದವ್ರೆ. ಬಣ್ಣ ಹಚ್ಚಿ ಕ್ಯಾದ್ಮೇಲೆ ಎಲ್ಲ ಕಟ್ಟಿ ಬಿಟ್ಟಿದ್ದು ಅರಿವಳಿ ಸಂಜೋಣ. ನಿಮ್ಗೆ ಮುಂಚೆ ಎಲ್ಲ ಈಗ ತಯಾರಿ ಆದ್ಮೇಲೆ ಎಲ್ಲ ಕ್ಯಾದ್ಮಂದಲ್ಲಿ ಬಣ್ಣ ಹಚ್ಚಕ್ಕೆಲ್ಲ ಬರ್ತಿತ್ತ? ಇಲ್ಲ ಮೇಳಕ್ಕೆ ಹೋಗಿ ಅಭ್ಯಾಸ ಮಾಡಿತ್ತು. ಮೇಲಕ್ಕೆ ಹೋಗಿ ಅಭ್ಯಾಸ ಮಾಡಿ. ಅವಾಗೆಲ್ಲ ಅಟ್ಟಿ ಅಲ್ಲ ಅದು. ಈಗ ಬೆಂಡಿ. ಈಗ ರಗಳೆ ಇರುದಿಲ್ಲ. ಅವಾಗೆಲ್ಲ ಅಟ್ಟಿ ಕಟ್ಟಬೇಕಲ್ಲ. ಒಂದ್ ದಿವಸ ಕಟ್ಟಿ ಬಿಟ್ಟಿದ್ದಾರೆ ಇವರು. ಮಾರನೇ ದಿವಸ ಬೈದ್ರು, ಇನ್ನು ನಾಳಿನೊಳಗೆ ನೀನು ಅಟ್ಟಿ ಕಟ್ಟುದಾರೆ ಮಾತ್ರ ಮೇಳಕ್ಕೆ ಬಾ, ಇಲ್ಲಾಂದ್ರೆ ನೀನ್ ಮೇಳ ಬೇಡ ನಿನ್ಗೆ ಜೋರು ಮಾಡಿದ್ರು. ಅರಿವಳಿ ಸಂಜೆ ಅಲ್ಲ, ಶುರುವಿನಲ್ಲಿ ಇದೆಲ್ಲ ಹಾಗೆ ಆಗಿದೆ. ಹೌದು. ಹೌದು.